ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮನಮನಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರರೋಲಿತಾದ್ಯತಬುಧೈರ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸತ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಂತಧ್ವಾಂತ ನಿಕೃಂತನೇಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋಲಿತಯೋ ಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದರಿತ ಕಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯಮುಖನಿಃಸೃತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥ ವಾಚೋ ವಿಶುದ್ಧಿಚಿತ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪೀಲನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ವ್ಯಾಚಿಖ್ಯಾಸೋ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತಭಾಷ್ಯಸ್ಯ ಕೈವಲ್ಯಾಬ್ಧ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂದರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿಣಿ ಗುರುವನುಗ್ರಹ ರೂಪಾಂತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದೇ ಜಯರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರುಜೇ ಕೃತಕೃತ್ಯತಾಂ ಗತಫಲ ವಿದ್ಯಾಧಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಚಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೌ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾರ್ಗುಮತಃ ಪ್ರಚಾರ ನಿರತಾನದ್ವೈತದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚ ದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕ
ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುನಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಅಪಾದ ಮೌಲಿ ಪರ್ಯಂತಂ ಗುರುಣಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವತ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾಧಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ನಾವು ಹಿಂದೆ ಪ್ರಥಮಾಧ್ಯಾಯ 3ನೇ ಪಾದ ಅಲ್ಲಿ 8ನೇ ಅಧಿಕರಣ ದೇವತಾಧಿಕರಣ ಅಂತ ನಡೀತಾ ಇದೆ. ದೇವತಾಧಿಕರಣದಲ್ಲಿ ಸುಮಾರು 26ನೇ ಸೂತ್ರದಿಂದ 33ನೇ ಸೂತ್ರದವರೆಗೂ ಸೂತ್ರಗಳು ಉಂಟು. ಅಲ್ಲಿ 26, 27, 28, 29, 30 ಹೀಗೆ 30ನೇ ಸೂತ್ರದವರೆಗೂ ಪಾಠ ಆಗಿದೆ ವಿಚಾರ. ಇವತ್ತಿನ ಪಾಠದಲ್ಲಿ 31ನೇ ಸೂತ್ರ ಅಂದ್ರೆ ಪ್ರಥಮಾಧ್ಯಾಯ 3ನೇ ಪಾದ 8ನೇ ಅಧಿಕರಣ ದೇವತಾಧಿಕರಣ. ಅಲ್ಲಿ 31ನೇ ಸೂತ್ರ ಓಂ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿ ಓಂ. ಈ ಸೂತ್ರದ ಪಾಠ ಇವತ್ತಿನಿಂದ ಆಗಬೇಕು. ತತ್ವಪ್ರಕಾಶಿಕ ಪಾಠ ಬಹಳ ದಿವಸ ಆಯ್ತಾಗಿ, ಅದಕ್ಕಾಗಿ ವಿವರಣೆಯಾಗಿ ಹೇಳಿ ವಿಷಯವನ್ನ ಮುಂದೆ ಹೋಗುತ್ತೇನೆ. ಹಿಂದೆ ಹೇಳಿರತಕ್ಕಂತ ವಿಚಾರ ಏನಪ್ಪಾ ಅಂತಂದ್ರೆ, ದೇವತೆಗಳು ಅವರು ನಿತ್ಯ ಅಂತ ಹೇಳಿದ್ರು ಸರಿ, ಅನಿತ್ಯ ಅಂತ ಹೇಳಿದ್ರು ಸರಿ, ದೇವತೆಗಳಿಗೆ ವೇದಾಧಿಕಾರ ಇಲ್ಲ ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ. ದೇವತೆಗಳು ಅನಿತ್ಯ ಅಂತಂದ್ರೆ ಹಾಗಾದ್ರೆ ಈ ಕಲ್ಪದ ದೇವತೆಗಳು ಈ ಪ್ರಳಯ ಕಾಲದಲ್ಲಿ ಅವರು ಇರೋದಿಲ್ಲ. ವೇದ ಅನಾದಿ ನಿತ್ಯವಾದದ್ದು, ಅಪೌರುಷೇಯವಾದದ್ದು. ಹಾಗಾದ್ರೆ ಈ ಒಂದು ಕಲ್ಪದಲ್ಲಿ ಪ್ರಳಯ ಆದ ಮೇಲೆ ದೇವತೆಗಳ ಲಯ ಆಗಿಬಿಡ್ತದೆ, ನಾಶ ಆಗಿಬಿಡ್ತದೆ. ಹಾಗಾದ್ರೆ ಆ ಪ್ರಳಯ ಕಾಲದಲ್ಲಿಯೂ ಇರತಕ್ಕಂತಹ ವೇದ ಯಾರನ್ನ ಹೇಳಿಕೊಡ್ಬೇಕು? ಇಲ್ಲದೇ ಇರೋ ದೇವತೆಗಳನ್ನ ಹೇಳಿಕೊಟ್ಟಂತ ಆಗುತ್ತದೆ. ಆದ್ದರಿಂದ ಇಲ್ಲದೇ ಇರೋ ದೇವತೆಗಳನ್ನ ವೇದ ಹೇಳಿಕೊಟ್ರೆ ವೇದವೇ ಅಪ್ರಮಾಣ ಅಂತ ಆಗುತ್ತದೆ. ಇನ್ನು ಸರಿ, ಹಾಗಾದ್ರೆ ದೇವತೆಗಳನ್ನ ಅನಾದಿ ನಿತ್ಯ ಅಂಬೋಣ ಅಂದ್ರೆ, ದೇವತೆಗಳು ಅನಾದಿ ನಿತ್ಯರು ಅಂತಂದ್ರೆ ಹಾಗಾದ್ರೆ ಅನಾದಿ ಕಾಲದಿಂದಲೂ ಆಯಾ ದೇವತೆಗಳು ಅವರವರ ಪದವಿಯಲ್ಲಿ ಇದ್ದೇ ಇದ್ದಾರೆ. ಒಂದೊಂದು ಅವರ ಪದವಿಗಾಗಿ, ಅವರ ಪದವಿಯ ಪ್ರಾಪ್ತಿಗಾಗಿ ಯಾತಕ್ಕೆ ವೇದಾಧ್ಯಯನ ಅವರು ಮಾಡಬೇಕು? ವೇದೋಕ್ತ ಕರ್ಮಾನುಷ್ಠಾನ ಯಾತಕ್ಕೆ ಮಾಡಬೇಕು ಅಂದ್ರೆ, ಅವರವರು ಪದವಿಯಲ್ಲಿ ಅವರು ಇದ್ದೇ ಇದ್ದಾರೆ ಅಂದ ಮೇಲೆ, ಮೊದಲೇ ಇದ್ದಾರೆ ಅವರವರ ಪದವಿಯಲ್ಲಿ, ಅವರು ಅನಾದಿ ನಿತ್ಯರು. ಇಂದ್ರ ಪದವಿಯಲ್ಲಿದ್ದಾನೆ, ಚಂದ್ರ ಪದವಿಯಲ್ಲಿದ್ದಾರೆ. ಪ್ರತ್ಯೇಕವಾಗಿ ಅವರಿಗೆ ವೇದವನ್ನು ನೋಡಿ ಕರ್ಮಾಚರಣೆ ಮಾಡಿ ಸಾಧನೆ ಮಾಡಿ ಪಡೆಯುವ ವಿಚಾರ ಎಂಬುದು ಏನಿರೋದೇ ಇಲ್ಲ. ಅಂದ ಮೇಲೆ ದೇವತೆಗಳು ಅನಾದಿ ನಿತ್ಯರು ಅಂತಂದ್ರು ಅವರಿಗೆ ವೇದಾಧಿಕಾರ ಇಲ್ಲ, ದೇವತೆಗಳು ಅನಿತ್ಯ ಅಂದ್ರೂ ವೇದಾಧಿಕಾರ ಇಲ್ಲ ಅಂತ ಪೂರ್ವ ಪಕ್ಷಿಗಳು ಪ್ರಶ್ನೆ ಮಾಡಿದ್ರೆ ಹಾಗಲ್ಲ. ಈ ಹಿಂದಿನ ಸೂತ್ರಗಳಲ್ಲಿ ಒಂದು ವಿಚಾರ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ಸಮಾನ ನಾಮ ರೂಪತ್ವಾಚ್ಚ
ಚ ಅವೃತ್ತಾವಪಿ ಅವಿರೋಧ ದರ್ಶನಾತ್ ಸ್ಮೃತೇಶ್ಚ ಓಂ 30ನೇ ಸೂತ್ರದಲ್ಲಿ ಹೇಳಿದ್ದಾರೆ. ನೋಡಿ, ಹೌದು, ಈ ಕಲ್ಪದ ದೇವತೆಗಳು ಆ ವ್ಯಕ್ತಿಗಳೇ ಮುಂದಿನ ಕಲ್ಪದಲ್ಲಿ ಇರೋದಿಲ್ಲ. ಆದರೆ ಹಿಂದಿನ ಕಲ್ಪದ ದೇವತೆಗಳಿಗೆ ಸಮಾನವಾದ ನಾಮರೂಪ ಉಳ್ಳವರಾಗಿ, ಹಿಂದಿನ ಕಲ್ಪದಲ್ಲಿ ಇಂದ್ರ ಎಂಬ ಹೆಸರಿನಿಂದ ದೇವತೆ, ಆ ಇಂದ್ರ ಪದವಿ, ಆ ಹಿಂದಿನ ಕಲ್ಪದ ಇಂದ್ರ ದೇವರಿಗೆ ಯಾವ ರೂಪ ಇತ್ತು ಅದೇ ರೂಪ, ಸಮಾನವಾದ ನಾಮರೂಪಗಳುಳ್ಳ ಇನ್ನೊಬ್ಬ ವ್ಯಕ್ತಿ ಆ ಇಂದ್ರ ಪದವಿಗೆ ಬರ್ತಾನೆ. ಸಮಾನ ನಾಮರೂಪವುಳ್ಳ ವ್ಯಕ್ತಿಯನ್ನ ವೇದಾದಿಗಳು ಹೇಳುತ್ತವೆ ಅಂತ ನಾವು ಹೇಳಿದ್ರೆ ಯಾವುದೇ ವಿಧವಾಗಿರತಕ್ಕಂಥ ವಿರೋಧ ಇಲ್ಲ. ಪ್ರಳಯ ಕಾಲದಲ್ಲಿ ಏನು ಮಾಡೋದು ಅಂದ್ರೆ 2 ವಿಚಾರವನ್ನು ಹೇಳಿದ್ರು. ಪ್ರಳಯ ಕಾಲದಲ್ಲಿ ಇರುವ ವೇದ ದೇವತೆಗಳನ್ನ ಹೇಳಿಕೊಡುತ್ತದೆ ಅಂದ್ರೆ ಅರ್ಥ ಏನು ಅಂದ್ರೆ, ಹಿಂದಿನ ಕಲ್ಪದ ದೇವತೆಗಳನ್ನೇ ವೇದ ಹೇಳುತ್ತದೆ ಅಂತ ಒಂದು ಅರ್ಥ ಮಾಡಬಹುದು. ಅಥವಾ ಪ್ರಳಯ ಕಾಲದಲ್ಲಿ ಇರುವ ವೇದ, ಪ್ರತಿಯೊಂದು ವೇದ ಮಂತ್ರಗಳು, ಪ್ರತಿಯೊಂದು ಯಾವುದೇ ದೇವತೆಯ ಸೂಕ್ತಗಳಾಗಿರ್ಬೋದು, ಅವೆಲ್ಲವೂ ಭಗವದ್ ವಿಷಯಕವೇ, ಪರಮಾತ್ಮನನ್ನೇ ಹೇಳಿಕೊಡ್ತಾ ಇದೆ ಪ್ರಳಯ ಕಾಲದ ವೇದ ಅಂತ ಈ ರೀತಿಯಾಗಿ ನಾವು ಅರ್ಥ ಮಾಡಬಹುದು ಅಂತ ಇಷ್ಟು ಪಾಠದ ವಿಚಾರ ಹಿಂದೆ ಆಗಿತ್ತು. ಇದಾದ ಮೇಲೆ 31ನೇ ಸೂತ್ರದಲ್ಲಿ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾರೆ. ಏನು? ಅತಃ ದೇವಾನಾಂ ಆದ್ಯಂತವತ್ವೇಪಿ. ಹೌದು, ಪ್ರತಿಕಲ್ಪದಲ್ಲಿ ದೇವತೆಗಳು ಹುಟ್ಟುತ್ತಾರೆ, ಆ ದೇವತೆಗಳಿಗೆ ಲಯವೂ ಇದೆ, ಆದಿ ಅಂತ್ಯ ಎರಡೂ ಇದೆ ದೇವತೆಗಳಿಗೆ ನಿಜ. ಆದರೂ ದೇವತೆಗಳಿಗೆ ವೇದಾಧಿಕಾರ ಇದೆಯೋ ಇಲ್ವೋ ಎಂಬ ವಿಚಾರಕ್ಕೆ ಏನು ವಿರೋಧ ಏನಿಲ್ಲ. ವಿರೋಧ ಅಭಾವಾತ, ಯಾವ ವಿರೋಧ ಏನಿಲ್ಲ. ಹಿಂದಿನ ಕಲ್ಪದ ದೇವತೆಗಳಂತೆ ಇರುವ ಈ ಕಲ್ಪದ ದೇವತೆಗಳಿಗೆ ಅಂದ್ರೆ ಸಮಾನ ನಾಮರೂಪ ಉಳ್ಳವರು, ಹಿಂದಿನ ಕಲ್ಪದಂತೆ ಈ ಕಲ್ಪದ ದೇವತೆಗಳು ಕೂಡ. ಅಂದಮೇಲೆ ಯುಕ್ತ ತೇಷಾಂ ವೇದ ವಿದ್ಯಾಧಿಕಾರ, ಈ ಕಲ್ಪದ ದೇವತೆಗಳಿಗೂ ಆ ವೇದ ವಿದ್ಯಾಧಿಕಾರ ಇದೆ. ಇತಿ ಸ್ಥಿತೇ, ಈ ರೀತಿ ವೇದ ವಿದ್ಯಾಧಿಕಾರ ಇದೆ ಅಂತ ಹಿಂದೆ ಹೇಳಿದ್ರೆ, ಪುನಃ ತಂ ಆಕ್ಷಿಪತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ. ಈ ವಿಚಾರದ ಮೇಲೆ ಪುನಃ ಆಕ್ಷೇಪ ಮಾಡಿಕೊಂಡು ಆಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸೂತ್ರವನ್ನು ಪಠನೆ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ ಮಧ್ವಾದಿಷು ಇತಿ. ನಿಧಾನವಾಗಿ ಆ ಸೂತ್ರ ಮತ್ತು ಭಾಷ್ಯವನ್ನು ಹೇಳಿ ಆಮೇಲೆ ವಿಚಾರವನ್ನು ತಿಳಿಯೋಣ. ಓಂ ಮಧ್ವಾದಿಷು ಅಸಂಭವಾತ್ ಅನಧಿಕಾರಂ ಜೈಮಿನಿ. ಓಂ ಏನರ್ಥ ಗೊತ್ತಾ? ಮಧ್ವಾದಿಷು ಅಸಂಭವ ಅನಧಿಕಾರಂ ಜೈಮಿನಿ. ಓಂ, ಈ ಒಂದು ವಿಚಾರಕವಾಗಿ ವೇದವ್ಯಾಸರ ಶಿಷ್ಯರೇನೆ ಜೈಮಿನಿ ಮಹರ್ಷಿಗಳು. ಜೈಮಿನಿ ಮಹರ್ಷಿಗಳು ಒಂದು ರೀತಿಯ ಅಭಿಪ್ರಾಯವನ್ನು ಅವರು ತಿಳಿಸಿಕೊಡ್ತಾರೆ. ಮುಂದೆ ವೇದವ್ಯಾಸರ ಅಭಿಪ್ರಾಯ ಏನು ಅದನ್ನು ಮುಂದಿನ ಸೂತ್ರಗಳಲ್ಲಿ ತಿಳಿಸೋರಿದ್ದಾರೆ. ಈ 31ನೇ ಸೂತ್ರದಲ್ಲಿ ಜೈಮಿನಿಗಳ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ನೋಡಿ, ಮಧುವಿದ್ಯೆ ಅಂತ ಇದೆ ವೇದಶಾಸ್ತ್ರಗಳಲ್ಲಿ. ಮಧುವಿದ್ಯೆಯನ್ನು ಉಪಾಸನೆ ಮಾಡಿದ್ರೆ ವಸ್ವಾದಿ ದೇವತೆಗಳ ಪದವಿ ಪ್ರಾಪ್ತವಾಗುತ್ತದೆ ಅಂತ ಹೇಳಿದ್ದಾರೆ. ವಸು ಮೊದಲಾದ ದೇವತೆಗಳ ಪದವಿಯ ಪ್ರಾಪ್ತಿ ಆಗುತ್ತದೆ ಮಧುವಿದ್ಯೆಯ ಉಪಾಸನೆಯಿಂದ. ಈಗ ಜೈಮಿನಿಗಳ ಅಭಿಪ್ರಾಯ ಒಂದು ಏನು ಅಂತಂದ್ರೆ, ಮಧುವಿದ್ಯೆ ಮೊದಲಾದವುಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ. ಯಾಕೆ? ಅಸಂಭವಾತ್. ಏನು ಅಸಂಭವಾತ್? ದೇವತೆಗಳಿಗೆ ಅರ್ಥಿತ್ವ ಅಂದ್ರೆ ಬಯಕೆ, ಬೇಡುವಿಕೆ ಅಂಬೋದು ಇಲ್ಲವೇ ಇಲ್ಲ ಅಂತ. ಅರ್ಥಿತ್ವ, ಇದು ಬೇಕು ಎಂಬ ಅಪೇಕ್ಷೆ ದೇವತೆಗಳಿಗೆ ಇರೋದಿಲ್ಲ. ಅಸಂಭವಾತ್, ಅರ್ಥಿತ್ವ ಅಸಂಭವಾತ್ ಅಂತ ಅಭಿಪ್ರಾಯ. ಸೂತ್ರದ ಶಬ್ದಕ್ಕೆ ಅರ್ಥ ಅಸಂಭವಾತ್. ದೇವತೆಗಳಿಗೆ ಯಾವುದೇ ಒಂದು ಪದಾರ್ಥದ ಮೇಲೆ, ಪದವಿಯ ಮೇಲೆ ಅರ್ಥಿತ್ವ, ಅಪೇಕ್ಷೆ ಅಂಬೋದು ದೇವತೆಗಳಿಗೆ ಇಲ್ಲ. ಅಂದ್ಮೇಲೆ ಮಧ್ವಾದಿಷು, ಮಧುವಿದ್ಯೆ ಮೊದಲಾದವುಗಳಲ್ಲಿ ಅನಧಿಕಾರಂ, ಅಧಿಕಾರ ಇಲ್ಲ ಅಂತ ಹೇಳಿ ಜೈಮಿನಿ, ಈ ರೀತಿ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅಂತ. ಇಷ್ಟು ಆ ಸೂತ್ರದ ಅರ್ಥ. ಇದ್ರ ಏನು ವಿವರಣೆ ನೋಡಿ, ಭಾಷ್ಯವಾಕ್ಯ ಹೇಳಿ. ವಸೂನಾಮೇ ವೈಕಾ,
ಭೂತ್ವಾ. ಛಾಂದೋಗ್ಯೋಪನಿಷತ್ತಿನ ಮಾತಿದು. ವಸೂನಾಂ ಏವೈಕೋ ಭೂತ್ವಾ ಅಂದ್ರೆ ವಸು ಮೊದಲಾದ ದೇವತೆಗಳ ಪದವಿಯನ್ನ ಪಡೆಯಬೇಕಾದ್ರೆ ಮಧುವಿದ್ಯೋಪಾಸನೆಯನ್ನ ಮಾಡಬೇಕು. ವೇದಗಳಲ್ಲಿ ಹೇಳಿರತಕ್ಕಂತಹ ಮಧುವಿದ್ಯೆಯಿಂದ ಉಪಾಸನೆಯನ್ನು ಮಾಡಬೇಕು. ಅಂದ್ರೆ ಇದು ಮಧುವಿದ್ಯೆಯ ಉಪಾಸನೆಯಿಂದ ಪ್ರಾಪ್ತವಾಗುವ ಪದವಿ, ಅದು ವಸು ಮೊದಲಾದ ದೇವತೆಗಳ ಪದವಿ ಅಂತ ಹೇಳಿದ್ದಾರೆ. ವಸ್ವಾನಾಮೇವೈಕೋ ಭೂತ್ವಾ ಅಂತ ಹೇಳ್ತಾರೆ. ಇದು ವಾಕ್ಯ. ಮುಂದಿನ ಆಚಾರ್ಯರ ಭಾಷ್ಯ ವಾಕ್ಯ ಹೇಳಿ, ಇತ್ಯಾದಿನ ಪ್ರಾಪ್ಯ ಫಲತ್ವಾತ್ ಪ್ರಾಪ್ತ ಪದಾನಾಂ ದೇವಾನಾಂ ಮಧ್ವಾದಿ ವಿದ್ಯಾಸು ಅನಧಿಕಾರಂ ಜೈಮಿನಿ ಮನ್ಯತೆ. ಏನಪ್ಪ ಅರ್ಥ ಇದಕ್ಕೆ? ಮಧುವಿದ್ಯೆಯ ಉಪಾಸನೆಯಿಂದ ಪ್ರಾಪ್ತವಾಗುವ ವಸ್ವಾದಿ ದೇವತೆಗಳ ಪದವಿ, ಪ್ರಾಪ್ತ ಪದಾನಾಂ, ಆಲ್ರೆಡಿ ದೇವತೆಗಳು ಆ ವಸು ಮೊದಲಾದ ದೇವತೆಗಳ ಆ ಪದವಿಯನ್ನ, ಆ ಸ್ಥಾನವನ್ನ ಅವರು ಹೊಂದಿದ್ದಾರೆ. ಆದ್ದರಿಂದ ಅಸಂಭವಾತ ದೇವತೆಗಳಿಗೆ ಆ ಪದವಿಯ ಮೇಲೆ ಅರ್ಥಿತ್ವ, ಅಪೇಕ್ಷೆ ಎಂಬುದೇ ಸರ್ವಥಾ ಇಲ್ಲ. ಅಪೇಕ್ಷೆ ಎಂಬುದೇ ಇಲ್ಲ ಅಂದ ಮೇಲೆ ದೇವಾನ ಮಧ್ವಾದಿ ವಿದ್ಯಾಸು, ಆ ಮಧುವಿದ್ಯೆ ಮೊದಲಾದವುಗಳಲ್ಲಿ ಅನಧಿಕಾರಂ ಜೈಮಿನಿ ಮನ್ಯತೆ. ಜೈಮಿನಿಗಳು, ಜೈಮಿನಿ ಮಹರ್ಷಿಗಳು ಹೇಳತಕ್ಕಂತಹದ್ದು, ಆ ಮಧುವಿದ್ಯೆ ಮೊದಲಾದವುಗಳಲ್ಲಿ ಅವರಿಗೆ ಅಧಿಕಾರವೇ ಇಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಅವರಿಗೆ ಅಧಿಕಾರವೇ ಇಲ್ಲ. ಇಲ್ಲಿ ವಸೂನಾಮೇವೈಕೋ ಭೂತ್ವಾ ಛಾಂದೋಗ್ಯೋಪನಿಷತ್ತಿದೆಯಲ್ಲ, ಈ ಶ್ರುತಿಯ ಅರ್ಥ ಏನಪ್ಪ? ಈ ಶ್ರುತಿಯ ಅರ್ಥ ಏನು ಅಂದ್ರೆ, ಒಟ್ಟು ಈ ಛಾಂದೋಗ್ಯೋಪನಿಷತ್ತಿನ ವಾಕ್ಯ, ಶ್ರುತಿ ವಾಕ್ಯ ಇಷ್ಟಿದೆ. ಏನು? ಸಜೇತದೇವ ಅಮೃತಂ ವೇದ ವಸೂನಾಮೇವೈಕೋ ಭೂತ್ವಾ ಅಗ್ನಿನೈವ ಮುಖೇನ ಏತದೈವ ಅಮೃತಂ ದೃಷ್ಟ್ವಾ ತೃಪ್ಯತಿ ಅಂತ ಇಷ್ಟು ವಾಕ್ಯ ಬರುತ್ತದೆ. ಏನ್ ಅರ್ಥ ಗೊತ್ತಾ? ಯಾವ ಅಧಿಕಾರಿ ಏತದ ಅಮೃತಂ, ಏತದ ಅಮೃತಂ ಅಂದ್ರೇನು? ವಾಸುದೇವ ಎಂಬ ಹೆಸರುಳ್ಳ ಈ ಭಗವಂತನ ರೂಪವನ್ನ, ಏತದಮೃತಂ, ವಾಸುದೇವ ಎಂಬ ಹೆಸರುಳ್ಳ ಈ ಭಗವಂತನ ರೂಪವನ್ನು ಏವಂ ಹಿಂದೆ ಹೇಳಿದಂತೆ ವೇದ ಯಾರು ತಿಳಿಯುತ್ತಾರೋ, ಭಗವಂತನ ವಾಸುದೇವ ರೂಪವನ್ನು ಯಾರು ತಿಳಿಯುತ್ತಾನೋ, ಯಾವ ದೇವತೆ ತಿಳಿಯುತ್ತಾನೋ, ಸಚ ಆ ದೇವತೆ ವಸೂನಾಮೇವೈಕೋ ಭೂತ್ವಾ ವಸುಗಳಿಂದ ಭೋಗ್ಯವಾದ ಆ ದೇಶ ಕಾಲಗಳಿಗೆ ಅಧಿಪತಿಯಾಗಿ, ಅಂದ್ರೆ ವಸುದೇವತೆಗಳ ಪದವಿಯನ್ನ ಅಗ್ನಿನ ಮುಖೇನ, ಅಗ್ನಿಯ ಉಪದೇಶದಿಂದ, ಏತದೇವಾಮೃತಂ, ಏತದೇವ ಅಮೃತಂ, ಈ ವಾಸುದೇವ ರೂಪಿ ಪರಮಾತ್ಮನನ್ನ ದೃಷ್ಟ್ವಾ ನೋಡಿ, ಸಾಕ್ಷಾತ್ಕಾರ ಮಾಡಿಕೊಂಡು ತೃಪ್ಯತಿ ಮುಕ್ತರಾಗುತ್ತಾರೆ. ಅಂದ್ರೆ ಮಧುವಿದ್ಯೆ ಮೊದಲಾದವುಗಳ ಉಪಾಸನೆಯಿಂದ ಆ ದೇವತೆಗಳು ವಾಸುದೇವ ರೂಪಿ ಪರಮಾತ್ಮನ ಉಪಾಸನೆಯನ್ನ ಮಾಡತಾ, ವಾಸುದೇವ ರೂಪಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಆ ವಸ್ವಾದಿ ದೇವತೆಗಳ ಪದವಿಯನ್ನ ಅವರು ಹೊಂದುತ್ತಾರೆ ಎಂಬ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟು ಅಂತೂ ಅಂದ್ರೆ ಮಧುವಿದ್ಯೆಯ ಉಪಾಸನೆಯಿಂದ ವಸ್ವಾದಿ ದೇವತೆಗಳ ಪದವಿಯನ್ನ ಪಡೆಯಬಹುದು. ವಾಸುದೇವ ರೂಪಿ ಪರಮಾತ್ಮನ ಅನುಗ್ರಹದಿಂದ ಅವರು ಮುಕ್ತರಾಗುತ್ತಾರೆ. ಇಷ್ಟು ಅಂಗೀಕಾರ ಮಾಡಿದ್ದಾರೆ. ಹಾಗಾದ್ರೆ ಮಧುವಿದ್ಯೆಯ ಉಪಾಸನೆಯನ್ನ ಮಾಡಿ, ವಾಸುದೇವ ರೂಪಿ ಪರಮಾತ್ಮನ ಉಪಾಸನೆಯನ್ನ ಮಾಡಿ, ಮೋಕ್ಷಪ್ರದನಾದ ವಾಸುದೇವರ ಅನುಗ್ರಹದಿಂದ ಆ ದೇವತೆಗಳು ಮುಕ್ತರಾಗಿ ಬಿಡ್ತಾರೆ. ಮುಗಿದೋಯ್ತು. ಆ ದೇವತೆಗಳು ಮುಕ್ತರಾದ ಮೇಲೆ, ವಸ್ವಾದಿ ಪದವಿಗಳನ್ನ ಅವರು ಪಡೆದ ಮೇಲೆ ಅವರಿಗೆ ಬೇರೆ ಯಾವುದೇ ವಿಧವಾದ ಅಪೇಕ್ಷೆ ಇಲ್ಲ. ಅಂದ ಮೇಲೆ ಈ ಮಧುವಿದ್ಯೆ ಮೊದಲಾದವುಗಳಲ್ಲಿ ಅವರಿಗೆ ಯಾತಕ್ಕೆ ಅಧಿಕಾರ? ವೇದಾಧ್ಯಯನವನ್ನು ಮಾಡಿ ಆ ವೇದೋಕ್ತ ಕರ್ಮಾನುಷ್ಠಾನ ಮಾಡಿ ಒಂದು ಫಲವನ್ನು ಹೊಂದುವ ಅಪೇಕ್ಷೆ ಉಳ್ಳವರಾಗಿದ್ದರೆ ಆ ವೇದ ವಿದ್ಯೆಯನ್ನ ಓದಬೇಕು. ಆಲ್ರೆಡಿ ಇವರು ವಸ್ವಾದಿ ದೇವತೆಗಳ ಪದವಿಯನ್ನು ಪಡೆದು ಬಿಟ್ಟಿದ್ದಾರೆ. ಮತ್ತೆ ಹೊಸ ಮಧುವಿದ್ಯೆ ಮೊದಲಾದವುಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ. ಇಷ್ಟು
ಸೂತ್ರ ಮತ್ತು ಭಾಷ್ಯದ ಅರ್ಥ. ಆ ವೇದವಾಕ್ಯಕ್ಕೂ ಇಷ್ಟು ಅರ್ಥ ಇದೆ. ಇದರ ವಿವರಣೆಯನ್ನು ಟೀಕಾಕೃತ್ಪಾದರು ತತ್ವಪ್ರಕಾಶಕ ವಾಕ್ಯದಲ್ಲಿ ತಿಳಿಸ್ತಾರೆ. ಏನು ನೋಡಿ ತತ್ವಪ್ರಕಾಶಕ ವಾಕ್ಯ. ವೇದ ವಿದ್ಯಾ ದ್ವಿವಿಧಾ. ವೇದ ವಿದ್ಯೆ ಎರಡು ರೀತಿಯ ವೇದ ವಿದ್ಯೆಗಳಿವೆ. ಮುಂದೆ ಹಾಕೊಂಡು ಎರಡು ರೀತಿಯ ವೇದ ವಿದ್ಯೆಗಳಿವೆ. ಏನಪ್ಪಾ ಅಂದ್ರೆ ಮುಕ್ತಿ ಫಲಾರ್ಥ ತದಿತರ ಫಲಾರ್ಥ ಇತಿ. ಒಟ್ಟು ವೇದ ವಿದ್ಯೆಗಳಿಗೆ ಎರಡು ಫಲರೇ. ಮುಕ್ತಿ ಎಂಬುದು ಒಂದು ಫಲ, ಮುಕ್ತಿಯಿಂದ ಭಿನ್ನವಾದ ಇನ್ನೊಂದು ಫಲ ವೇದ ವಿದ್ಯೆಗಳಿಗೆ. ಅಂದ್ರೆ ಮೋಕ್ಷನೇ ಒಂದು ಫಲ ವೇದ ವಿದ್ಯೆಗೆ, ಮೋಕ್ಷೇತರವಾದ ಫಲವೂ ಕೂಡ ಇನ್ನೊಂದು ಉಂಟು, ಎರಡನೇದ್ದು. ಇಷ್ಟಿದೆ ವೇದ ವಿದ್ಯೆಗಳಿಗೆ ಎರಡು ಫಲ. ಮೋಕ್ಷೇತರ ಫಲಾರ್ಥಾಶ್ಚ ದ್ವಿವಿಧಾ. ಮೋಕ್ಷದಿಂದ ಭಿನ್ನವಾದ ಫಲಗಳಲ್ಲಿಯೂ ಎರಡು ಭಾಗ ಇದೆ. ವೇದ ವಿದ್ಯೆಗೆ ಎರಡು ಫಲ ಹೇಗೋ ಮುಕ್ತಿ ಮತ್ತು ಮೋಕ್ಷೇತರವಾದ ಫಲ, ಹಾಗೆ ಮೋಕ್ಷೇತರವಾದ ಫಲದಲ್ಲಿಯೂ ಎರಡು ಮತ್ತೆ ವೇದ ವಿದ್ಯೆ. ಮೋಕ್ಷೇತರ ಫಲಾರ್ಥಾಶ್ಚ ದ್ವಿವಿಧಾ. ಬ್ರಹ್ಮ ಕರ್ಮ ವಿದ್ಯಾ ಭೇದಾತ್. ಬ್ರಹ್ಮ ವಿದ್ಯಾ ಕರ್ಮ ವಿದ್ಯಾ ಅಂತ ಎರಡು. ಮೋಕ್ಷೇತರವಾದ ಫಲಗಳಲ್ಲಿಯೂ ಕೂಡ ಬ್ರಹ್ಮವಿದ್ಯಾ ಕರ್ಮವಿದ್ಯಾ. ಹೇಗೆ, ಯಾವುದನ್ನ ಬ್ರಹ್ಮವಿದ್ಯೆ ಅನ್ನಬೇಕು, ಯಾವುದನ್ನ ಕರ್ಮವಿದ್ಯೆ ಅನ್ನಬೇಕು ಅಂದ್ರೆ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಯಥಾ ಮಧುವಿದ್ಯಾ. ಮಧುವಿದ್ಯೆ ಅದು ಬ್ರಹ್ಮವಿದ್ಯಾ ಅಂತ ಕರೀತಾ ಇದ್ದಾರೆ. ಮಧುವಿದ್ಯೆಯನ್ನ ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಇನ್ನು ಕರ್ಮವಿದ್ಯಾ ಅಂದ್ರೆ ಯಾವುದು? ಯಥಾಚ ಅಗ್ನಿಷ್ಠೋಮ ವಿದ್ಯಾ. ಅಗ್ನಿಷ್ಠೋಮ ವಿದ್ಯೆ ಅಂತೇನಿದೆ ಅದು ಕರ್ಮವಿದ್ಯಾ. ಈ ರೀತಿ ಮೋಕ್ಷೇತರವಾದ ಫಲಗಳಲ್ಲಿಯೂ ಕೂಡ ಮಧುವಿದ್ಯಾ ಎಂಬ ಬ್ರಹ್ಮವಿದ್ಯಾ, ಅಗ್ನಿಷ್ಠೋಮಾದಿಗಳಿಂದ ಪ್ರಾಪ್ತವಾಗಿರತಕ್ಕಂಥ ವಿದ್ಯೆ ಅದು ಕರ್ಮವಿದ್ಯಾ ಅಂತ ಈ ರೀತಿಯಾಗಿ ಎರಡು ಉಂಟು ಅಂತ ಹೇಳ್ತಾ ಇದ್ದಾನೆ. ಈಗ ನೋಡಿ ಏನು ಅಂತಂದ್ರೆ, ತತ್ರ ನತಾವತ್ ಮೋಕ್ಷೇತರ ಫಲಾರ್ಥ ದ್ವಿವಿಧ ವಿದ್ಯಾಸು ಅಧಿಕಾರ ದೇವಾನಾಂ ಯುಜ್ಯತೆ. ಜೈಮಿನಿಗಳ ಅಭಿಪ್ರಾಯವನ್ನು ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲು ಏನು ಅಂತಂದ್ರೆ, ಮೋಕ್ಷೇತರ ಫಲವಾದ ಬ್ರಹ್ಮವಿದ್ಯೆಯಾಗಲಿ ಕರ್ಮವಿದ್ಯೆ ಆಗಲಿ ಈ ಎರಡು ಕಡೆಗೂ ಕೂಡ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ರ ತಾವತ ಮೋಕ್ಷೇತರ ಫಲಾರ್ಥ, ಮೋಕ್ಷೇತರವಾದ ಫಲವಾದ ದ್ವಿವಿಧ ವಿದ್ಯಾಸು ಬ್ರಹ್ಮವಿದ್ಯಾ ಕರ್ಮವಿದ್ಯಾ. ಅಂದ್ರೆ ಮಧುವಿದ್ಯೆ ಎಂಬ ಬ್ರಹ್ಮವಿದ್ಯೆಯಲ್ಲಾಗಲಿ ಅಗ್ನಿಷ್ಠೋಮಾದಿಗಳೆಂಬ ಕರ್ಮವಿದ್ಯೆಯಲ್ಲಾಗಲಿ ದೇವಾನಾಂ ಅಧಿಕಾರ ನ ಯುಜ್ಯತೆ. ತತ್ರ ನ ಯುಜ್ಯತೆ ಅಧಿಕಾರ. ದೇವತೆಗಳಿಗೆ ಅಧಿಕಾರ ಇಲ್ಲ. ಯಾಕೆ? ತತ್ರ ಅರ್ಥಿತ್ವ ಅಭಾವಾತ. ನೋಡಿ, ಬ್ರಹ್ಮವಿದ್ಯೆಯಿಂದ ಹೊಂದುವ ಫಲವಾಗಲಿ ಕರ್ಮವಿದ್ಯೆಯಿಂದ ಹೊಂದುವ ಫಲವಾಗಲಿ ದೇವತೆಗಳಿಗೆ ಮೊದಲೇ ಪ್ರಾಪ್ತವಾಗಿದೆ. ಬ್ರಹ್ಮವಿದ್ಯೆಯಿಂದ ಕರ್ಮವಿದ್ಯೆಯಿಂದ ಹೊಸದಾಗಿ ಪಡೆಯಬೇಕಾದದ್ದೇನಿಲ್ಲ ದೇವತೆಗಳಿಗೆ. ದೇವತೆಗಳು ಅವರು ಆಲ್ರೆಡಿ ಪದವಿಯನ್ನ ಹೊಂದಿದವರು, ಅವರವರ ಸ್ಥಾನದಲ್ಲಿ ಅವರು ಇದ್ದಾರೆ. ಅಂದ ಮೇಲೆ ಬ್ರಹ್ಮವಿದ್ಯೆಯಿಂದ ಪಡೆಯುವ ಫಲ ಕರ್ಮವಿದ್ಯೆಯಿಂದ ಪಡೆಯುವ ಫಲ ಅವರಿಗೇನು ಬೇಕಾದದ್ದಿಲ್ಲ, ಅವರು ಆಲ್ರೆಡಿ ಹೊಂದಿದ್ದಾರೆ. ನೋಡಿ, ನಮಗೆ ಸಿಕ್ಕ ಪದಾರ್ಥದ ಬಗ್ಗೆ ಮತ್ತೆ ಅಪೇಕ್ಷೆ ಇರೋದಿಲ್ಲ, ಹೌದೋ ಇಲ್ಲೋ? ಆ ಪದಾರ್ಥ ನಮಗೆ ಸಿಕ್ಕಿದೆ, ಅದರ ಬಗ್ಗೆ ಮತ್ತೆ ನಮಗೆ ಅಪೇಕ್ಷೆ ಇರುತ್ತದ? ಒಂದು ವಿಷಯವನ್ನ ಅಧ್ಯಯನ ಮಾಡ್ತೇವೆ, ಆ ವಿಷಯವನ್ನ ಪೂರ್ಣವಾಗಿ ಅಧ್ಯಯನ ಮಾಡಿ ಆ ವಿಷಯವನ್ನ ಒಳ್ಳೆ ಕರಗತ ಮಾಡಿಕೊಂಡಾಗ ಮತ್ತೆ ಆ ವಿಷಯವನ್ನ ಓದಬೇಕು ಅಂತ ಇರುತ್ತದ? ಆ ವಿಷಯವನ್ನ ಮತ್ತೆ ನಾನು ಅಧ್ಯಯನ ಮಾಡಿ ಪಡೆದುಕೊಳ್ಳಬೇಕು ಅಂತ ಇರುತ್ತದೆ. ಹೆಚ್ಚಿಂದನ್ನ ಪಡೆದುಕೊಳ್ಳಬಹುದು ಅಷ್ಟೇ. ಒಂದ್ಸಲ SSLC ಪರೀಕ್ಷೆ ಬರೋದು ಉತ್ತಮ ರೀತಿಯಿಂದ ತೇರ್ಗಡೆ ಹೊಂದ್ಬಿಟ್ರೆ ಮತ್ತೆ ನಾನು SSLC ಪರೀಕ್ಷೆ ಬರೀಬೇಕು ಅಂತ ಯಾಕಂತ? ನಪಾಸ್ ಆದ್ರೆ ಬರೀಬೇಕಷ್ಟೇ ಇನ್ನೊಂದ್ಸಲ, ಹೌದೋ ಇಲ್ಲೋ? 100 ತಗೊಂಡು ವ್ಯಕ್ತಿಗಳು ಇನ್ನೊಮ್ಮೆ ಮತ್ತೆ ನಾನು ಬರೀಬೇಕು ಅಂದ್ರೆ ಅಪೇಕ್ಷಣೆ ಇರೋದಿಲ್ಲ ಅದು. ಹಾಗೆ ದೇವತೆಗಳು ಅವರವರ ಪದವಿಯನ್ನು ಹೊಂದಿಬಿಟ್ಟಿದ್ದಾರೆ. ಬ್ರಹ್ಮವಿದ್ಯೆಯಿಂದ ಕರ್ಮವಿದ್ಯೆಯಿಂದ ಪ್ರತ್ಯೇಕವಾಗಿ ಅವರಿಗೆ ಹೊಂದಲ್ಪಡಬೇಕಾದ ಒಂದು
ಅಂದ್ರೆ ವಸ್ತು ಫಲ ಅಂಬೋದಿಲ್ಲ, ತತ್ರ ಅರ್ಥಿತ್ವ ಅಭಾವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆ ವಾಕ್ಯ ನೋಡಿ, ಸಗೇತ ದೇವ ಅಮೃತಂ ವೇದ, ಛಾಂದೋಗ್ಯೋಪನಿಷತ್ತಿನ ಮಾತದು. ಸಗೇತ ದೇವ ಅಮೃತಂ ವೇದ ವಸೂರಾಮೇವೈಕೋ ಭೂತ್ವಾ ಅಗ್ನಿನೈವ ಮುಖೇನ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯತಿ ದೇವೋ ಭೂತ್ವಾ ದೇವಾನ್ ತೃಪ್ಯತಿ ಸ ಊರ್ಜಂ ಉಪಗಚ್ಚತಿ ಇತ್ಯಾದಿನ ಮಧ್ವಾದಿ ವಿದ್ಯಾಸು ವಸ್ವಾದಿ ಪದಾನ ಉಪಾಸನಾ ಪ್ರಾಪ್ಯ ಫಲತ್ವ ಶ್ರವಣಾತ್ ದೇವಾನಾಂಚ ಪ್ರಾಪ್ತ ತತ್ಪದತ್ವಾತ್. ಹಿಂದೆ ಈ ಮಂತ್ರಕ್ಕೆ ಅರ್ಥ ಹೇಳಿದ್ದೀವಲ್ಲ, ಯಾವ ದೇವತೆ ಏತದೇವ ಅಮೃತಂ ವೇದ, ಯಾವ ಈ ವಾಸುದೇವ ರೂಪಿ ಪರಮಾತ್ಮನನ್ನೇ ತಿಳಿಯುತ್ತಾನೋ ಅಂತ ವ್ಯಕ್ತಿ ವಸೂನಾಮೇ ವೈಕೋ ಭೂತ್ವ, ವಸ್ವಾದಿ ಪದಗಳಲ್ಲಿ ಇದ್ದು ವಸುದೇವತೆಗಳ ಮೊದಲಾದವುಗಳಲ್ಲಿ ಒಬ್ಬನಾಗಿ, ವಸೂನಾಮೇ ವೈಕೋ ಭೂತ್ವ, ವಸು ಮೊದಲಾದ ದೇವತೆಗಳಲ್ಲಿ ಒಬ್ಬನಾಗಿ, ಅಗ್ನಿನೇವ ಮುಖೇನ ಅಗ್ನಿದೇವರಿಂದ ಉಪದೇಶವನ್ನು ಪಡೆದುಕೊಂಡು ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯತಿ, ಈ ವಾಸುದೇವ ರೂಪಿ ಪರಮಾತ್ಮನ ನೋಡಿ ಅವನು ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ, ಮೋಕ್ಷವನ್ನು ಪಡೆಯುತ್ತಾನೆ. ದೇವೋ ಭೂತ್ವ ದೇವಾನ್ ಅಪ್ಪೇತಿ, ಅವನು ದೇವತೆಯಾಗಿಯೇ ಇದ್ದವನು. ಈಗಾಗಲೇ ಅವರು ದೇವತೆಗಳು ವಸ್ವಾದಿ ಸ್ಥಾನವನ್ನು ಹೊಂದಿದ್ದಾರೆ, ಮತ್ತೆ ಒಂದು ಫಲವನ್ನ ಹೊಂದಬೇಕು ಅಂತ ಏನಿಲ್ಲ, ಅವರು ತೃಪ್ತರಾಗಿದ್ದಾರೆ. ಸ ಊರ್ಜಂ ಉಪಗಚ್ಚತಿ, ಅವರು ಇನ್ನೂ ಮೇಲೆ ಹೋಗುತ್ತಾರಷ್ಟೇ. ತೃಪ್ಯತಿ, ಈ ರೀತಿ ಮಧುವಿದ್ಯೆಯಿಂದ ಹೊಂದಲ್ಪಡುವ ವಸ್ವಾದಿ ದೇವತೆಗಳ ಪದವಿ ಅವರು ಆಲ್ರೆಡಿ ಹೊಂದಿದ್ದಾರೆ. ಆದ್ರಿಂದ ಮತ್ತೆ ಮಧುವಿದ್ಯೆ ಉಪಾಸನೆಯಿಂದ ಹೊಂದಲ್ಪಡಬೇಕಾದ ಒಂದು ಫಲ ಅಂತ ಏನಿಲ್ಲ. ಈಗ ನೋಡಿ, ದೇವತೆಗಳಿಗೆ ಮಧುವಿದ್ಯೆಯಲ್ಲಿ ಅಧಿಕಾರ, ಮಧ್ವಾದಿ ವಿದ್ಯೆಗಳಲ್ಲಿ ದೇವತೆಗಳಿಗೆ ಅಧಿಕಾರ ಯಾವಾಗ ಹೇಳಬಹುದಾಗಿತ್ತು? ಆ ಮಧ್ವಾದಿ ವಿದ್ಯೆಗಳಿಂದ ಪ್ರಾಪ್ತವಾಗುವ ಫಲವನ್ನ ಪಡೆಯುವ, ವಸ್ವಾದಿ ದೇವತೆಗಳ ಪದವಿಯನ್ನ ಪಡೆಯುವ ಅಪೇಕ್ಷೆ ಇದ್ದರೆ. ಅಪೇಕ್ಷೆನೇ ಇಲ್ಲ, ಯಾಕೆ? ಆ ಪದವಿಯನ್ನ ಅವ್ರು ಮೊದಲೇ ಹೊಂದಿಬಿಟ್ಟಿದ್ದಾರೆ ಈಗಾಗಲೇ. ಆದ್ರಿಂದ ಯಾಕೆಂದ್ರೆ ವಸ್ವಾದಿ ಪದವಿಗಳು ಮಧುವಿದ್ಯೆಯಿಂದ ಪ್ರಾಪ್ತವಾಗುವ ಪದವಿಗಳು ಅಂತ ಹೇಳಿದ್ದಾರೆ. ವಸ್ವಾದಿ ಪದಾನ ಉಪಾಸನಾ ಪ್ರಾಪ್ಯ ಫಲತ್ವ ಶ್ರವಣ, ಮಧುವಿದ್ಯೆ ಉಪಾಸನೆಯಿಂದ ಮಾಡೋದ್ರಿಂದ ಪ್ರಾಪ್ತವಾಗತಕ್ಕಂತ ಫಲಗಳೇ ವಸ್ವಾದಿ ದೇವತೆಗಳ ಪದವಿಗಳು. ಮತ್ತು ದೇವಾನಾಂಚ ಪ್ರಾಪ್ತ ತತ್ಪದತ್ವ, ದೇವತೆಗಳಾದರೂ ಈಗಾಗಲೇ ಆ ವಸ್ವಾದಿ ದೇವತೆಗಳ ಆ ಪದವಿಯನ್ನ ಅವರು, ಆ ಫಲವನ್ನ ಅವರು ಹೊಂದಿದ್ದಾರೆ. ನಹಿ ಪ್ರಾಪ್ತೆ ಅರ್ಥಿತ ಸಂಭವತಿ, ಇಷ್ಟೊತ್ತು ಹೇಳೋದಲ್ಲ ದೃಷ್ಟಾಂತ ಕೊಟ್ಟು, ಹೊಂದಿದ ಪದವಿಯ ಬಗ್ಗೆ ಮತ್ತೆ ನಾನು ಉಪಾಸನೆ ಮಾಡಿ ಆ ಪದವಿಯನ್ನು ಹೊಂದಬೇಕು ಅಂತ ಅಪೇಕ್ಷೆ ಇರುತ್ತದಾ? ಇರೋದಿಲ್ಲ. ಗೊತ್ತಾಯಿತೋ ಇಲ್ಲೋ? ಹೊಂದಿದ ಪದವಿಯ ಬಗ್ಗೆನೆ ಮತ್ತೆ ಅದನ್ನ ಪಡೀಬೇಕು, ಪಡೆದ ಫಲದ ಬಗ್ಗೆ ಮತ್ತೆ ಅದನ್ನ ಪಡೀಬೇಕೆಂಬ ಅಪೇಕ್ಷೆ ಏನಿರೋದಿಲ್ಲ. ಏವಂ, ಈ ರೀತಿಯಾಗಿ ಏವಂ ಕರ್ಮ ವಿದ್ಯಾಸು ಅಪಿ ವಸ್ವಾದಿ ಪದಾನಾಂ ಫಲತ್ವ ಉಕ್ತೇ, ಇದೇ ರೀತಿ ಕರ್ಮ ವಿದ್ಯೆಗಳಲ್ಲಿಯೂ ಕೂಡ ವಸು ಮೊದಲಾದ ದೇವತೆಗಳ ಸ್ಥಾನವನ್ನೇ ಫಲವನ್ನಾಗಿ ಹೇಳಿದ್ದಾರೆ. ಮಧ್ವಾದಿ ವಿದ್ಯೆಯ ಫಲ ಹೇಗೆ ವಸ್ವಾದಿ ದೇವತೆಗಳ ಪದವಿಯೋ, ಅದೇ ರೀತಿ ಕರ್ಮ ವಿದ್ಯೆಗೂ ಯಾವುದು ಫಲ ಅಪ್ಪ ಅಂದ್ರೆ ವಸ್ವಾದಿ ದೇವತೆಗಳ ಪದವಿನೇ ಫಲ ಎಂಬ ಮಾತನ್ನು ಹೇಳಿದ್ದಾರೆ. ಆ ವಸ್ವಾದಿ ದೇವತೆಗಳ ಪದವಿಯ ಬಗ್ಗೆ ಈ ದೇವತೆಗಳಿಗೆ ಅಪೇಕ್ಷೆ ಇಲ್ಲವೇ ಇಲ್ಲ. ಆದ್ರಿಂದ ನ ಅರ್ಥಿತ ಸಂಭವತಿ ಅಂದ ಮೇಲೆ ದೇವತೆಗಳಿಗೆ ವಸ್ವಾದಿ ದೇವತಾ ಪದವಿಯ ಮೇಲೆ ಯಾವುದೇ ವಿಧವಾದ ಅಪೇಕ್ಷೆ ಇಲ್ಲ ಅಂತಂದ ಮೇಲೆ ಆ ದೇವತೆಗಳಿಗೆ ಮಧುವಿದ್ಯೆ ಮೊದಲಾದವುಗಳಲ್ಲಿ ಅಧಿಕಾರದ ಪ್ರಶ್ನೆನೇ ಬರೋದಿಲ್ಲ, ಅಧಿಕಾರ ಇಲ್ಲ. ಅನಧಿಕಾರಂ ಜೈಮಿನಿ ಮಹರ್ಷಿಗಳ ಪ್ರಕಾರ ಮಧುವಿದ್ಯೆ ಮೊದಲಾದವುಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಸರಿ, ಇದಾದ ಮೇಲೆ ಮತ್ತೆ ಒಂದು ಪ್ರಶ್ನೆ, ಉತ್ತರ ಮುಂದೆ ಹೇಳ್ತಾರೆ. ಏನು? ನಚ ದ್ವಿತೀಯಾದ್ಯಮೃತ ವಿದ್ಯಾದಿಷು ವಸ್ವಾದೀನಾಮಪಿ ಅಧಿಕಾರ ಸಂಭವತಿ ಇತಿ ನಚ ವಾಚ್ಯಂ. ಏನು ನೋಡಿ, ಮೊದಲನೆಯ ಅಮೃತ ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ, ಬೇಡ ಅಂದ್ರೆ
ಪ್ರಥಮ ಅಮೃತ ವಿದ್ಯಾ ಅಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂದ್ರೆ ಬಿಟ್ಬಿಡು. ಆದರೆ ದ್ವಿತೀಯ ಅಮೃತ ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರ ಹೇಳಬಹುದಲ್ಲ ಅಂತಂದ್ರೆ ಅದು ಹೇಳಲಿಕ್ಕಾಗಲ್ಲ ಅಂತ ಅಭಿಪ್ರಾಯ. ಏನು? ದ್ವಿತೀಯಾದ್ಯಮೃತ ವಿದ್ಯಾದಿಷು ವಸ್ವಾದೀನಾಮಪಿ ಅಧಿಕಾರ ಸಂಭವತಿ ಇತಿ ನ ಚ ವಾಚ್ಯಂ. ದ್ವಿತೀಯ ಅಮೃತ ವಿದ್ಯೆಯಲ್ಲಿ ಆ ವಸ್ವಾದಿ ದೇವತೆಗಳಿಗೆ ವೇದಾಧಿಕಾರ ಇದೆ ಅಂತ ಅನುಬಹುದೇನು ಅಂದ್ರೆ ಅದು ಹೇಳಲಿಕ್ಕಾಗಲ್ಲ. ಯಾಕೆ? ತಾಸ್ವಪಿ ರುದ್ರಾದಿಪದಸ್ಯ ಫಲತ್ವೇನ ಶ್ರವಣಾತ್. ಪ್ರಥಮ ಅಮೃತ ವಿದ್ಯೆ ಅದಕ್ಕೆ ಫಲ, ವಸ್ವಾದಿ ದೇವತಾ ಪದವಿನೇ ಫಲ. ಅದನ್ನ ದೇವತೆಗಳು ಹೊಂದಿದ್ದಾರೆ, ಅದರ ಮೇಲೆ ಅಪೇಕ್ಷಣೆ ಇಲ್ಲ. ಆದ್ದರಿಂದ ಮಧ್ವಾದಿ ವಿದ್ಯೆಗಳಲ್ಲಿ ದೇವತೆಗಳ ಅಧಿಕಾರ ಇಲ್ಲ, ಹಿಂದೆ ಹೇಳಿದ್ದು. ದ್ವಿತೀಯ ಅಮೃತ ವಿದ್ಯೆ ಅಂತ ಉಂಟಲ್ಲ, ಅಂದ್ರೆ ತದ್ಯತ್ ಪ್ರಥಮಂ ಅಮೃತಂ ತದ್ವಸವಃ ಉಪಜೀವಂತಿ ಅಥ ಯದ್ವಿತೀಯಂ ಅಮೃತಂ ತದ್ರುದ್ರಾಃ ಉಪಜೀವಂತಿ. ಪ್ರಥಮ ಅಮೃತ ವಿದ್ಯೆಯನ್ನು ಉಪಜೀವಿಸಿಕೊಂಡು ವಸ್ವಾದಿ ದೇವತೆಗಳು ಇರ್ತಾರೆ. ದ್ವಿತೀಯ ಅಮೃತ ವಿದ್ಯೆಯನ್ನು ಉಪಜೀವಿಸಿಕೊಂಡು ರುದ್ರಾದಿ ದೇವತೆಗಳು ಇರ್ತಾರೆ ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ಇದೆ. ಅಂದ್ರೆ ಪ್ರಥಮ ಅಮೃತ ವಿದ್ಯೆಯನ್ನು ಉಪಾಸನೆ ಮಾಡಿ ವಸ್ವಾದಿ ದೇವತೆಗಳು ಅವರವರ ಪದವಿಯನ್ನು ಹೊಂದಿರುತ್ತಾರೆ. ರುದ್ರಾದಿ ದೇವತೆಗಳು ದ್ವಿತೀಯ ಅಮೃತ ವಿದ್ಯೆಯನ್ನು ಉಪಾಸನೆ ಮಾಡಿ ರುದ್ರಾದಿ ಪದವಿಯನ್ನು ಹೊಂದಿರುತ್ತಾರೆ ಅಂತ ಇಷ್ಟು ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ದ್ವಿತೀಯ ಅಮೃತ ವಿದ್ಯೆಯಲ್ಲಿ ವಸ್ವಾದಿ ದೇವತೆಗಳು ಅವರು ಅಧಿಕಾರವನ್ನ ಪಡೆಯಬಹುದಲ್ಲ ಅಂತ ಒಂದು ವಿಚಾರ. ಅಂದ್ರೆ ದ್ವಿತೀಯ ಅಮೃತ ವಿದ್ಯೆಯ ಉಪಾಸನೆ ಮಾಡಿ ವಸ್ವಾದಿ ದೇವತೆಗಳು ಫಲವನ್ನ ಪಡೆಯಬಹುದಲ್ಲ ಅಂದ್ರೆ ಅದು ಪಡೆಯಲಿಕ್ಕೆ ಬರಲ್ಲ. ಯಾಕೆ? ದ್ವಿತೀಯ ಅಮೃತ ವಿದ್ಯೆಯ ಉಪಾಸನೆ ಮಾಡಿ ಆಲ್ರೆಡಿ ರುದ್ರಾದಿ ದೇವತೆಗಳು ಅವರವರ ಪದವಿಯನ್ನ ಪಡೆದಿದ್ದಾರೆ. ಮತ್ತು ವಸ್ವಾದಿ ದೇವತೆಗಳಿಗೆ ರುದ್ರಾದಿ ದೇವತೆಗಳ ಪದವಿ ಅದು ಅಯೋಗ್ಯವಾದದ್ದು. ಅಂದ್ರೆ ಅವರ ಯೋಗ್ಯತೆಯನ್ನು ಮೀರಿ ಅದು ಮೇಲಿದ್ದದ್ದು. ರುದ್ರಾದಿ ದೇವತಾ ಪದವಿಯನ್ನ ನಾನು ಪಡೆಯಬೇಕು ಅಂತ ಹೇಳಿ ಕೆಳಗಿನವರಿಗೆ ವಸ್ವಾದಿ ದೇವತೆಗಳಿಗೆ ಅಪೇಕ್ಷಣೆ ಬರೋದಿಲ್ಲ. ನನ್ನ ಯೋಗ್ಯತೆಗೂ ಮೀರಿದ ಪದವಿಯನ್ನ ಯೋಗ್ಯತೆಯನ್ನು ನಾನು ಪಡೆಯಬೇಕು ಎಂಬ ಅಪೇಕ್ಷೆ ಈ ಕೆಳಗಿನ ವಸ್ವಾದಿ ದೇವತೆಗಳಿಗೆ ಸರ್ವಥಾ ಬರೋದೇ ಇಲ್ಲ. ಯಾಕೆ? ದ್ವಿತೀಯ ಅಮೃತ ವಿದ್ಯೆಯಿಂದ ರುದ್ರಾದಿ ದೇವತೆಗಳು ಉಪಾಸನೆ ಮಾಡಿ ಫಲವನ್ನು ಪಡೆದಿರುತ್ತಾರೆ. ಹಾಗಾದ್ರೆ ದ್ವಿತೀಯ ಅಮೃತ ವಿದ್ಯೆಗೆ ಫಲ ಏನು? ರುದ್ರಾದಿ ಪದವಿನೇ ಫಲ. ತಾಸ್ವಪಿ ರುದ್ರಾದಿ ಪದಸ್ಯ ಫಲತ್ವೇನ ಶ್ರವಣ. ಆದ್ದರಿಂದ ತತ್ರ ಚ ಅಯೋಗ್ಯತೆಯ ಅರ್ಥಿತ ಅಯೋಗಾತ್. ಹಾಗಾದ್ರೆ ವಸ್ವಾದಿ ದೇವತೆಗಳಿಗೆ ತಮ್ಮ ಮೇಲಿನ ರುದ್ರಾದಿ ದೇವತೆಗಳ ಪದವಿಯ ವಿಚಾರದಲ್ಲಿ ಅವರಿಗೆ ಅರ್ಥಿತ ಅಪೇಕ್ಷೆ ಬಯಕೆ ಇಲ್ಲವೇ ಇಲ್ಲ. ಯಾಕೆ? ಅದು ನಮ್ಮ ಯೋಗ್ಯತೆಯನ್ನು ಮೀರಿದ್ದು. ರುದ್ರಾದಿ ದೇವತೆಯ ಪದಪ್ರಾಪ್ತಿಯನ್ನು ನಾವು ಅಪೇಕ್ಷೆ ಪಡಬಾರದು. ರುದ್ರಾದಿ ದೇವತೆಗಳ ಪದವಿಯ ಅಪೇಕ್ಷೆ ನಮಗಿರಬಾರದು ಅಂತ ಅವರಿಗಿರುತ್ತದೆ. ಆದ್ರಿಂದ ತಮಗಿಂತಲೂ ಅತ್ಯಂತ ಉತ್ತಮವಾದ ರುದ್ರಾದಿ ದೇವತೆಗಳ ಪದವಿಯ ಅಪೇಕ್ಷೆ ವಸ್ವಾದಿ ದೇವತೆಗಳಿಗೆ ಇರೋದಿಲ್ಲ. ಅಂದ ಮೇಲೆ ಏವಂ ಕರ್ಮ ವಿದ್ಯಾ ಸ್ವಪಿ ರುದ್ರಾದಿ ಪದ ಫಲ ಅಭಿಧಾತ್ರೀಷು ವಸ್ವಾದೀನಾಂ ಅಧಿಕಾರ ಅಯೋಗ. ಆದ್ದರಿಂದ ಮತ್ತೆ ಹಿಂದೆ ಹೇಳಿದಂತೆ ರುದ್ರಾದಿ ಪದಗಳೇ ಫಲವಾಗಿ ಉಳ್ಳ ಕರ್ಮ ವಿದ್ಯೆಗಳಲ್ಲಿಯೂ ಕೂಡ, ದ್ವಿತೀಯ ಕರ್ಮ ವಿದ್ಯೆಗಳಲ್ಲಿಯೂ ಕೂಡ ವಸ್ವಾದಿ ದೇವತೆಗಳಿಗೆ ಅಧಿಕಾರ ಇಲ್ಲ. ದ್ವಿತೀಯ ಅಮೃತ ವಿದ್ಯೆ ಹೇಗೆ ರುದ್ರಾದಿ ಪದಗಳೇ ಫಲ ಅಂತ ಹೇಳುತ್ತದೋ, ದ್ವಿತೀಯ ಕರ್ಮ ವಿದ್ಯಾನೂ ಕೂಡ ರುದ್ರಾದಿ ಪದವಿಗಳೇ ಅದಕ್ಕೆ ಫಲ. ಆ ರುದ್ರಾದಿ ಪದವಿಗಳಾದ ರುದ್ರಾದಿ ದೇವತೆಗಳು ಪಡೆದುಕೊಂಡಿರ್ತಾರೆ. ಈ ವಸ್ವಾದಿ ದೇವತೆಗಳು ಅದರ ಅಪೇಕ್ಷೆ ಪಡೋದೇ. ನಮ್ಮ ಯೋಗ್ಯತೆ ಮೀರಿದ್ದು ನಮ್ಮ ಅಭಿಪ್ರಾಯದಲ್ಲಿ ಅವರು ಸರ್ವತಾ ಅಪೇಕ್ಷೆಯನ್ನೇ ಪಡೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಅಂತೂ ಪ್ರಥಮ ಅಮೃತ ವಿದ್ಯೆ ಆಗಲಿ ದ್ವಿತೀಯ ಅಮೃತ ವಿದ್ಯೆ ಆಗಲಿ ಯಾವ ಅಮೃತ ವಿದ್ಯೆಯಲ್ಲಿಯೂ ಕೂಡ ದೇವತೆಗಳಿಗೆ, ವಸ್ವಾದಿ ದೇವತೆಗಳಿಗೆ ಅಧಿಕಾರ ಅಂಬೋದಿಲ್ಲ. ಯಾಕೆಂದ್ರೆ ಅದರಿಂದ ಪಡೆಯುವ ಯಾವ ಫಲದ ಅಪೇಕ್ಷೆ ಅವರಿಗೆ ಇರೋದಿಲ್ಲ ಅಂತ ಅಭಿಪ್ರಾಯ. ಇದರ ಮೇಲೆ ನಚ ಅಷ್ಟು ಏವಂ
ಸ್ವಸ್ವೇತರ ಪದ ಫಲ ಅಭಿಧಾತ್ರೀಷು ಬ್ರಹ್ಮ ಕರ್ಮ ವಿದ್ಯಾಸು ಅನಧಿಕಾರ. ಇಲ್ಲಿ ಅಂದ್ರೆ ತಾವು ಈಗಾಗಲೇ ಆ ಒಂದು ಪದವಿಯನ್ನು ಹೊಂದಿದ ಮೇಲೆ ಆ ದೇವತೆಗಳಿಗೆ ಮತ್ತೆ ಆ ಪದವಿಯನ್ನು ಹೊಂದಬೇಕು ಅಂತ ಅಪೇಕ್ಷೆ ಇರೋದಿಲ್ಲ ಒಂದು. ಮತ್ತು ತಮಗಿಂತ ಉತ್ತಮರಾದ ದೇವತೆಗಳು ಹೊಂದಿದ ಪದವಿಯ ಮೇಲೂ ಕೂಡ ಆ ದೇವತೆಗಳಿಗೆ ಅಪೇಕ್ಷೆ ಇರೋದಿಲ್ಲ. ಆದ್ದರಿಂದ ಬ್ರಹ್ಮವಿದ್ಯಾ ಕರ್ಮವಿದ್ಯಾ ಎರಡು ಕಡೆಗೂ ಕೂಡ ಆ ವಸ್ವಾದಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂದ್ರೆ ಬಿಡ್ರಿ, ಬೇಡ. ಏವಮಸ್ತು, ಹಿಂಗಾಗಲಿ ನೀವು ಹೇಳಿದಂತೆ. ಸ್ವೇತರ ಪದ ಫಲ ಅಭಿಧಾತ್ರೀಷು ಅಂದ್ರೆ ತಾವು ಹೊಂದಲ್ಪಡಬೇಕಾದ ಫಲ, ಇತರರು ಹೊಂದಲ್ಪಡಬೇಕಾದ ಫಲ, ಈ ಎರಡು ರೀತಿಯ ಫಲಗಳನ್ನು ಹೇಳುವ ಬ್ರಹ್ಮವಿದ್ಯಾ ಕರ್ಮವಿದ್ಯಾ ಇವುಗಳಲ್ಲಿ ವಸ್ವಾದಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಸರಿ. ಹಾಗಿದ್ದರೂ ಕೂಡ ತಥಾಪಿ ಮೋಕ್ಷೇತರ ಸಾಮಾನ್ಯ ಫಲ ಅಭಿಧಾಯಕ ವಿದ್ಯಾಸು ಸ್ಯಾತ್ ಇತಿನ ಚ ವಾಚ್ಯಂ. ಇದರ ಮೇಲೆ ಪ್ರಶ್ನೆ ಏನು ಅಂದ್ರೆ, ಈಗ ವಸ್ವಾದಿ ದೇವತೆಗಳಿಗೂ ಕೂಡ ಮೋಕ್ಷೇತರವಾದ ಫಲವನ್ನ ಹೊಂದುವ ಅಪೇಕ್ಷೆ ಇರುತ್ತದಲ್ಲ ಅಂತ ಹೇಳಬಹುದು. ಅಂದ್ರೆ ಮೋಕ್ಷದಿಂದ ಭಿನ್ನವಾದ ಸಾಮಾನ್ಯ ಫಲವನ್ನ ಹೇಳಿಕೊಡತಕ್ಕಂತಹ ವಿದ್ಯೆಗಳಿಗೆ ಅಧಿಕಾರ ಇದೆ ಅಂತ ಹೇಳಬಹುದಲ್ಲ. ಅಂದ್ರೆ ನೋಡಿ, ಅವರು ಹೊಂದಿದ ಪದವಿ ಮೇಲಿನ ದೇವತೆಗಳು ಉತ್ತಮರು ಹೊಂದುವ ಪದವಿಯ ಬಗ್ಗೆ ಅಪೇಕ್ಷೆ ಇರೋದೇ ಇಲ್ಲ. ಆದ್ದರಿಂದ ಆ ಬ್ರಹ್ಮವಿದ್ಯಾ ಕರ್ಮವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂದ್ರೆ ಬೇಡ. ಮೋಕ್ಷೇತರವಾದ ಸಾಮಾನ್ಯವಾದ ಫಲವನ್ನ ಹೇಳುವ ವಿದ್ಯೆಗಳಲ್ಲಿ ದೇವತೆಗಳಿಗೆ ಅಧಿಕಾರವನ್ನು ಹೇಳಬಹುದಲ್ಲ. ಯಾಕೆ? ಸಾಮಾನ್ಯ ಫಲಾನಾಂಚ, ಮೋಕ್ಷೇತರವಾದ ಸಾಮಾನ್ಯ ಫಲಗಳು ಅಂದ್ರೆ ಅರ್ಥ ಏನು? ಪ್ರಕಾಶವಾನ್ನಸ್ಮಿನ್ ಲೋಕೆ ಭವತಿ ಇತ್ಯಾದೀನ ತತ್ಫಲೆ ಅಂತರ್ಭಾವಾತ್. ಉತ್ತರ ಹೇಳ್ತಾ ಇದ್ದ, ಮೋಕ್ಷೇತರವಾದ ಸಾಮಾನ್ಯ ಫಲವನ್ನ ಹೇಳುವ ವಿದ್ಯೆಗಳಲ್ಲಿಯೂ ಕೂಡ ದೇವತೆಗಳಿಗೆ ಅಧಿಕಾರ ಇದೆ ಅಂತ ಹೇಳಿಕ್ ಬರಲ್ಲ. ಯಾತಕ್ಕೆ ಅಂದ್ರೆ, ಈ ಮೋಕ್ಷೇತರವಾದ ಸಾಮಾನ್ಯ ಫಲಗಳು ಕೂಡ ಏನಾಗಿರ್ತವೆ? ಮಧುವಿದ್ಯೆಯಿಂದ ಹೊಂದುವ ಫಲಗಳಲ್ಲೇನೆ ಮೋಕ್ಷೇತರವಾದ ಸಾಮಾನ್ಯ ಫಲಗಳು ಕೂಡ ಅಂತರ್ಭಾವವಾಗುತ್ತವೆ. ಅಂದ್ರೆ ಮಧುವಿದ್ಯೆಯಿಂದ ಹೊಂದುವ ಫಲ ಏನು? ವಸ್ವಾದಿ ದೇವತೆಗಳ ಪದವಿ. ಅಂತಹ ವಸ್ವಾದಿ ದೇವತೆಗಳ ಪದವಿ ಮೊದಲಾದವುಗಳಲ್ಲೇನೆ, ಆ ಮಧುವಿದ್ಯೆಯಿಂದ ಪ್ರಾಪ್ತವಾಗುವ ಫಲಗಳಲ್ಲೇನೆ ಮೋಕ್ಷೇತರವಾದ ಸಾಮಾನ್ಯ ಫಲಗಳು ಕೂಡ ಅಂತರ್ಭಾವವಾಗುತ್ತವೆ. ಗೊತ್ತಾಯ್ತೋ? ಇದು ಮಧುವಿದ್ಯೆಯಿಂದ ಹೊಂದುವ ಫಲಗಳಲ್ಲೇನೆ ಮೋಕ್ಷೇತರವಾದ ಫಲಗಳು ಕೂಡ ಅಂತರ್ಭಾವವಾಗುತ್ತವೆ. ಆದ್ದರಿಂದ ಮೋಕ್ಷೇತರವಾದ ಅಂದ್ರೆ ವಸ್ವಾದಿ ದೇವತೆಗಳ ಪದವಿಗಳ ಅಪೇಕ್ಷೆ ಇವರಿಗಿಲ್ಲ ಅಂತಂದ ಮೇಲೆ ಮೋಕ್ಷೇತರವಾದ ಸಾಮಾನ್ಯ ಫಲದ ಅಪೇಕ್ಷೆನೂ ಇವರಿಗಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಉದಾಹರಣೆಗೆ ಒಂದು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ಇಲ್ಲಿ ವಾಕ್ಯ ಇದೆ. ಏನು ವಾಕ್ಯ? ನಾವು ಅರ್ಥ ಮಾಡಿಕೊಳ್ಬೇಕು. ವಿದ್ಯೆಯ ಫಲವನ್ನು ಈಗಾಗಲೇ ಹೇಳಿದ್ದಾರೆ. ಬ್ರಹ್ಮವಿದ್ಯೆಯ ಫಲ, ಕರ್ಮವಿದ್ಯೆಯ ಫಲ, ವಸ್ವಾದಿ ದೇವತೆಗಳ ಪದವಿ, ಅದು ಮೋಕ್ಷೇತರವಾದ ಫಲವೇ. ಅದರಲ್ಲೇ ಸೇರಿಕೊಳ್ಳುತ್ತದೆ ಮೋಕ್ಷೇತರವಾದ ಸಾಮಾನ್ಯ ಫಲವೂ ಕೂಡ. ಆದ್ರಿಂದ ಆ ಫಲದ ಅಪೇಕ್ಷೆನೂ ದೇವತೆಗಳಿಗೆ ಇಲ್ಲ. ಗೊತ್ತಾಯ್ತಾ? ಎರಡನ್ನ ಹೇಳಿದ್ದಾರೆ. ಇಲ್ಲಿ ಉದಾಹರಣೆಗೆ ಈಗ ನೋಡಿ, ಸತ್ಯಕಾಮನಿಗೆ ಋಷಭಾದಿಗಳಲ್ಲಿ ಆವಿಷ್ಟರಾದ ವಾಯುದೇವರು ಉಪದೇಶ ಮಾಡಿದ್ದಾರೆ. ಆದರೆ ಸತ್ಯಕಾಮನಿಗೆ ಎತ್ತಿನಲ್ಲಿ ಋಷಭದಲ್ಲಿ ಆವಿಷ್ಟರಾದ ವಾಯುದೇವರು ಉಪದೇಶ ಮಾಡ್ತಾರೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ವಿಚಾರ ಬರ್ತದೆ. ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ, ಈ ವಾಕ್ಯದಲ್ಲಿ ಅಂದ್ರೆ ಈ ಲೋಕದಲ್ಲಿ ಅವನು ಒಳ್ಳೆ ಪ್ರಕಾಶವಂತನಾಗುತ್ತಾನೆ ಅಂತ ಒಂದು ಸಾಮಾನ್ಯ ಫಲ. ಗೊತ್ತಾಯ್ತಾ? ಮೋಕ್ಷೇತರವಾದ ಸಾಮಾನ್ಯ ಫಲ ಅಂದ್ರೆ ಏನು? ಈ ಲೋಕದಲ್ಲಿ ವಿಶಿಷ್ಟವಾದ ಒಂದು ಅವನು ಪ್ರಕಾಶ ಉಳ್ಳವನಾಗುತ್ತಾನೆ ಅಂತ ಮೋಕ್ಷೇತರವಾದ ಸಾಮಾನ್ಯ ಫಲ. ಆದ್ರೆ ಈ ಮೋಕ್ಷೇತರವಾದ ಒಂದು ಸಾಮಾನ್ಯ ಫಲ ಅಂದ್ರೆ ಈ ಒಂದು ಲೋಕದಲ್ಲಿ ವಿಶಿಷ್ಟವಾದ ಒಂದು ಅವನು ಪ್ರಕಾಶ ಉಳ್ಳವನಾಗುತ್ತಾನೆ ಎಂಬ ಫಲ ಏನಿದೆ,
ಇದು ಮಧುವಿದ್ಯಾ ಮೊದಲಾದ ವಿಶೇಷ ಫಲಗಳಲ್ಲೇನೆ ಅಂತರ್ಭಾವವಾಗುತ್ತದೆ. ಅಂದ ಮೇಲೆ ಆ ಸಾಮಾನ್ಯ ಫಲವನ್ನು ಅವರು ಹೊಂದಿರ್ತಾರೆ. ಸಾಮಾನ್ಯ ಫಲವನ್ನು ಆಲ್ರೆಡಿ ದೇವತೆಗಳು ಹೊಂದಿರೋದ್ರಿಂದ ಆ ಸಾಮಾನ್ಯ ಫಲವನ್ನು ಹೇಳುವ ವಿದ್ಯೆಗಳಲ್ಲಿಯೂ ಕೂಡ ಸರ್ವತಾ ದೇವತೆಗಳಿಗೆ ಅಧಿಕಾರ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದ. ಸಾಮಾನ್ಯ ಫಲಾನಾಂಚ ಪ್ರಕಾಶವಾನ್ ಅಸ್ಮಿನ್ ಲೋಕೆ ಭವತಿ ಇತ್ಯಾದೀನ ತತ್ಫಲೆ ಅಂತರ್ಭಾವ ನ ಹವಾಯೇವಂ ವಿಧಿ ಕಿಂಚನ ಅನನ್ನಂ ಭವತಿ ಇತ್ಯಾದೀನ ಸರ್ವ ಅಯೋಗ್ಯತ್ವಾತ್ ಯೋಗ್ಯೈಶ್ಚ ರುದ್ರಾದಿಭಿಃ ಪ್ರಾಪ್ತತ್ವಾಚ್ಚ. ಹಿಂದೆ ಹೇಳಿದಂತೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದ. ನ ಹವಾ ಏವಂ ವಿಧಿ, ಈ ಮಂತ್ರಗಳಿಂದ ಹೇಳಿರ್ತಕ್ಕಂಥ ಪ್ರಾಣವಿದ್ಯೆಯ ಒಂದು ಫಲ, ಬ್ರಹ್ಮವಿದ್ಯೆಯ ಫಲ ವಸ್ವಾದಿ ದೇವತೆಗಳ ಪದವಿ. ಹಾಗೆ ಪ್ರಾಣವಿದ್ಯೆಗೆ ಫಲ ಏನು ಅಂದ್ರೆ, ಪ್ರಾಣವಿದ್ಯೆಗೆ ಫಲ ವಿಶೇಷವಾಗಿ ಪ್ರಾಯ ರುದ್ರಾದಿ ದೇವತೆಗಳಕ್ಕಿಂತ ಕೆಳಗಿನ ದೇವತೆಗಳು, ರುದ್ರಾದಿ ದೇವತೆಗಳಕ್ಕಿಂತ ಕೆಳಗಿರುವ ದೇವತೆಗಳಿಗೆ ಯೋಗ್ಯವಲ್ಲದ ಫಲ ಅದು. ಪ್ರಾಣವಿದ್ಯೆಯಿಂದ ಬರುವ ಫಲ ಅದು ರುದ್ರಾದಿ ದೇವತೆಗಳಕ್ಕಿಂತ ಕೆಳಗಿನ ದೇವತೆಗಳಿಗೆ ಹೊಂದುವ ಯೋಗ್ಯತೆಯೇ ಇಲ್ಲ. ಎಲ್ಲಾ ದೇವತೆಗಳನ್ನು ಹೊಂದೋದಕ್ಕೆ ಅದು ಯೋಗ್ಯರೇ ಅಲ್ಲ. ಯೋಗ್ಯರಾದ ದೇವತೆಗಳು ಅದನ್ನು ಉಪಾಸನೆ ಮಾಡಿ ಹೊಂದ ಯೋಗ್ಯರಾದ ದೇವತೆಗಳು ರುದ್ರಾದಿ ದೇವತೆಗಳೇ. ರುದ್ರಾದಿ ದೇವತೆಗಳು ಪ್ರಾಣವಿದ್ಯೆಯ ಫಲವನ್ನು ಈಗಾಗಲೇ ಹೊಂದಿದ್ದಾರೆ. ನೋಡಿ, ಪ್ರಾಣವಿದ್ಯೆಯ ಫಲ ಅಂದ್ರೆ ರುದ್ರಾದಿ ದೇವತೆಗಳ ಪದವಿಯ ಪ್ರಾಪ್ತಿ ಅಂತ ಅನ್ಕೊಳ್ಳಿ. ರುದ್ರಾದಿ ದೇವತೆಗಳಾದರೂ ಈಗಾಗಲೇ ಆ ಪ್ರಾಣವಿದ್ಯೆಯ ಫಲವನ್ನು ಹೊಂದಿಬಿಟ್ಟಿದ್ದಾರೆ. ಇನ್ನು ರುದ್ರಾದಿ ದೇವತೆಗಳಕ್ಕಿಂತ ಕೆಳಗಿನ ದೇವತೆಗಳು ಆ ಪ್ರಾಣವಿದ್ಯೆಯ ಫಲವನ್ನು ಹೊಂದೋದಕ್ಕೆ ಅವರು ಯೋಗ್ಯರೇ ಅಲ್ಲ, ಅದಕ್ಕೆ ಅಧಿಕಾರಿಗಳೇ ಅಲ್ಲ. ಅಂದ ಮೇಲೆ ಆ ಪ್ರಾಣವಿದ್ಯೆಗೂ ಕೂಡ ಅವರು ಅಧಿಕಾರಿಗಳಾಗೋದಿಲ್ಲ ಎಂಬ ಮಾತನ್ನು ತಿಳಿಸ್ಕೊಡ್ತಾ ಇದೆ. ಪ್ರಾಣವಿದ್ಯೆಗೂ ಕೂಡ ಸರ್ವತಾ ಅವರು ಅಧಿಕಾರಿಗಳಾಗೋದಿಲ್ಲ ಅಂತ ಅಭಿಪ್ರಾಯ. ಇತ್ಯಾದಿ ನಾವು ಸರ್ವ ಯೋಗ್ಯತ್ವಾತ್, ಯೋಗ್ಯರಾದ ರುದ್ರಾದಿ ದೇವತೆಗಳು ಆಲ್ರೆಡಿ ಹೊಂದಿದ್ದಾರೆ. ಆದ್ದರಿಂದ ಮೋಕ್ಷೇತರವಾದ ಸಾಮಾನ್ಯ ಫಲಕ್ಕಾಗಿಯೂ ಪ್ರಾಣವಿದ್ಯಾದಿಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇದೆ ಅಂತ ಅನ್ನಬೇಡಿ. ಮೋಕ್ಷೇತರ ಫಲಾರ್ಥಂ ವಿದ್ಯಾ ವಿಚಾರೇ ದೇವಾನಾಂ ಅರ್ಥಿತ್ವ ಅಭಾವಾತ, ಮೋಕ್ಷೇತರವಾದ ಸಾಮಾನ್ಯ ಫಲದ ಬಗ್ಗೆಯೂ ಕೂಡ ದೇವತೆಗಳಿಗೆ ಅರ್ಥಿತ್ವ ಅಪೇಕ್ಷೆ ಇಲ್ಲ. ಅಂದಮೇಲೆ ನ ತಾಸು ಅಧಿಕಾರ, ಆದ್ರಿಂದ ಆ ದೇವತೆಗಳಿಗೆ ಪ್ರಾಣವಿದ್ಯಾ ಮೊದಲಾದ ವಿದ್ಯೆಗಳಲ್ಲಿಯೂ ಕೂಡ ಅಧಿಕಾರ ಇಲ್ಲ. ಕಿಂಚೈವಂ, ಈ ರೀತಿಯಾಗಿ ಆಪ್ತತಮಃ ಜೈಮಿನಿ ಆಚಾರ್ಯೋಪಿ ಮನ್ಯತೆ ಇತ್ಯರ್ಥ. ಈ ವಿಚಾರವನ್ನೇ ಅತ್ಯಂತ ಆಪ್ತರಾದ ಜೈಮಿನಿ ಮಹರ್ಷಿಗಳು ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಇದು ನಾವು ಹೇಳೋದಲ್ಲ, ಆಪ್ತತಮರಾದ ಜೈಮಿನಿ ಮಹರ್ಷಿಗಳೇ ಇದನ್ನ ಹೇಳ್ತಾ ಇದ್ದಾರೆ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯ್ತಾ? ಜೈಮಿನಿಗಳು ಅಂದ್ರೆ ತಿಳಿಸಿಕೊಡ್ತಾ ಇದ್ದಾರೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಇದಾದ ಮೇಲೆ 32ನೇ ಸೂತ್ರದ ವಿಚಾರ ಒಂದಿದೆ. 32ನೇ ಸೂತ್ರದಲ್ಲಿ ಮಧುವಿದ್ಯೆ ಮೊದಲಾದವುಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇದೆಯೋ ಇಲ್ಲವೋ ಎಂಬ ಮಾತನ್ನ ಇಲ್ಲಿ ವಿಚಾರ ಬರ್ತಾ ಇದೆ. ಮತ್ತು ವೇದವ್ಯಾಸರು ಏನ್ ಹೇಳ್ತಾರೆ ಆ ವಿಚಾರವನ್ನು ಮತ್ತೆ 32ನೇ ಸೂತ್ರ ಮತ್ತು 33ನೇ ಸೂತ್ರ ಮುಂದಿನ ವಾರದ ಪಾಠದಲ್ಲೇನೆ ಆ ವಿಚಾರವನ್ನು ತಿಳಿಯೋಣ ಅಂತ ಹೇಳ್ತಾ, ಯಾಕೆ ನಿಧಾನವಾಗಿ ಆ ವಿಚಾರವನ್ನು ಹೇಳಬೇಕು. ಒಟ್ಟು ಈ ಜೈಮಿನಿಗಳ ಅಭಿಪ್ರಾಯ ಏನು ಅಂದ್ರೆ, ಮಧುವಿದ್ಯೆ ಆಗಲಿ ಅಂದ್ರೆ ಬ್ರಹ್ಮವಿದ್ಯಾ, ಕರ್ಮವಿದ್ಯಾ, ಪ್ರಾಣವಿದ್ಯಾ, ಯಾವ ವಿದ್ಯೆಗಳಲ್ಲಿಯೂ ದೇವತೆಗಳಿಗೆ ಅಧಿಕಾರ ಇಲ್ಲ. ಯಾಕೆ? ಆ ವಿದ್ಯೆಗಳಿಂದ ಹೊಂದಲ್ಪಡುವ ಫಲ ಆಲ್ರೆಡಿ ಅವರು ಹೊಂದಿದ್ದಾರೆ ಮತ್ತು ಅವರ ಮೇಲಿನ ರುದ್ರಾದಿ ದೇವತೆಗಳು ಹೊಂದುವ ಪದವಿಯ ಬಗ್ಗೆ ಇವರಿಗೆ ಯೋಗ್ಯತೆಯೇ ಇಲ್ಲ, ಅದು ಅಪೇಕ್ಷೆನೂ ಪಡೋದಿಲ್ಲ. ಅಂದ ಮೇಲೆ ಬ್ರಹ್ಮವಿದ್ಯಾ, ಕರ್ಮವಿದ್ಯಾ ಅಂದ್ರೆ ಈ ಮಧ್ವಾದಿ ವಿದ್ಯೆಗಳಲ್ಲಿ, ಪ್ರಾಣವಿದ್ಯೆಗಳಲ್ಲಿ ದೇವತೆಗಳಿಗೆ ಅಧಿಕಾರ ಇಲ್ಲ ಅಂತ ಅವ್ರದ್ದೊಂದು ಅಭಿಪ್ರಾಯ. ಇದಾದ ಮೇಲೆ ದೇವತೆಗಳು ಸರ್ವಜ್ಞಾನಕ್ಕೂ ಅವರು ವಿಷಯರಾಗಿದ್ದಾರೆ. ಎಲ್ಲಾ ಅಂದ್ರೆ ದೇವತೆಗಳು ಸರ್ವಜ್ಞರು ಎಂಬ ವಿಚಾರ ಹೇಳಿ ಓಂ ಜ್ಯೋತಿಷ ಭಾವಾಚ್ಯ ಓಂ ಆ ಸೂತ್ರದ ವಿಚಾರ. ಮಾಸ್ತು ಮೋಕ್ಷೇತರ ಫಲಾರ್ಥ ವಿದ್ಯಾಸು ಅಧಿಕಾರ ದೇವಾನ ಅಂತೇಳಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮೋಕ್ಷವನ್ನ ಹೇಳಿಕೊಡತಕ್ಕಂಥ, ಮೋಕ್ಷವೆಂಬ ಫಲವನ್ನ ಹೇಳುವ
ವಿದ್ಯೆಯಲ್ಲಿ ದೇವತೆಗಳಿಗೆ ಅಧಿಕಾರ ಹೇಳಬಹುದಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದೆ ಉತ್ತರವನ್ನು ಹೇಳ್ತಾರೆ. ಆ ವಿಚಾರವನ್ನು ಮತ್ತೆ ಮುಂದಿನ ವಾರದ ಪಾಠದಲ್ಲಿ ತಿಳಿಯೋಣ. ನಾಳೆಯಿಂದ 22ನೇ ತಾರೀಕಿನಿಂದ 4 ದಿನಗಳ ಕಾಲ ಕಟ್ಟಿಯಾಚಾರ್ಯರ ಸುಧಾಪಾಠದ ತಿರುಪತಿಯ ಮಂಗಲ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿಯಾಗಿ ಪ್ರತಿನಿತ್ಯ 10-15 ಜನರ ಅನುವಾದ ಕಾರ್ಯಕ್ರಮ ಶ್ರೀಮಠದಲ್ಲಿ ಇರುತ್ತದೆ. ನಾಳೆಯಿಂದ 4:45 ಗಂಟೆಗೇನೆ ನೀವೆಲ್ಲರೂ ಬಂದು ಅನುವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ಎಷ್ಟೆಷ್ಟು ಜನ ಯಾರ್ಯಾರು ಅನುವಾದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅನುವಾದವನ್ನು ಮಾಡ್ರಿ. ನೀವು ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಅನುವಾದವನ್ನು ಮಾಡಿ ಬೇರೆಯವರ ಅನುವಾದವನ್ನು ಕೇಳಿ ಪುಣ್ಯವನ್ನ ಕಟ್ಟಿಕೊಳ್ಳಬೇಕು. 4 ದಿವಸ ಆದಮೇಲೆ ಮುಂದೆ 26ನೇ ತಾರೀಕು ದಶಮಿಯಿಂದ ಮತ್ತೆ ಪಾಠ ಮುಂದುವರಿಯುತ್ತದೆ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.